ಕರ್ನಾಟಕದ ಸಮಸ್ತ ಜನಗಳಿಗೆ ಭಗವಂತ ಶಿವ ನಿಮ್ಗೆಲ್ಲರೂ ಒಳ್ಳೇದು ಮಾಡಿ, ಭಗವಂತ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಯ್ಕೊಳ್ಳಿ. ಜೊತೆಗೆ ನನ್ನ ಮುಖ್ಯಮಂತ್ರಿ ಸೀಟು ಉಳಿಸ್ಕೊಳ್ಳೋಕೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ. ಜೈ ಜೈ ಕರ್ನಾಟಕ. ನಮ್ಮ ಸನ್ಮಾನ್ಯ ಶ್ರೀ ದೇವೇಗೌಡರು ಮನಗುಂಡಿಯ ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ನನಗೆ ಜೀವನದಲ್ಲಿ ಏನು ಬೇಸರ ಆಗಿಲ್ಲ, ನನ್ನ ಬಯಸಿದ್ದೆಲ್ಲ ಸಿಕ್ತು. ಆದರೆ ನನ್ನ ಮಗ ಪ್ರಜ್ವಲ್ಗೆ ನನ್ನ ಮೊಮ್ಮಗನ ಸ್ಥಿತಿ ಆಯ್ತಲ್ಲ ಅಂತೇಳಿ ಸಾಯುವ ಕೊನೆಯಲ್ಲಿ ನೆಮ್ಮದಿ ಇಲ್ಲಕ್ಕಾಯ್ತಲ್ಲ ಅಂತೇಳಿ ನಮ್ಮ ಖುಷಿ ನೋವಾಗ್ತಿದೆ. ಜೈ ಜೈ ಕರ್ನಾಟಕ ಮಾಡಿದ್ದೆ. ಈಗ ಅದು ಕಥೆ ಪ್ರಾರಂಭದಲ್ಲೇ ಮಾಡಬೇಕಾಗಿತ್ತು. ಇದುವರೆಗೂ ನೀವೆಲ್ಲರೂ ಇಷ್ಟೊತ್ತು ಕೂಡ ಕಥೆಯನ್ನು ಆಲಿಸಿದ್ದಕ್ಕೆ ಮತ್ತೆ ಈ ಒಂದು ಸದಾವಕಾಶವನ್ನ ಕೊಟ್ಟಂತ ಪೂಜ್ಯ ಶ್ರೀಗಳ ಪಾದಾರಗಳಲ್ಲಿ ಪರಮಟ್ಟು ಏನಾದರೂ ಶಿವಲಿಂಗ ಆ ಭಗವಂತ ಎಲ್ರಿಗೂ ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ. ಶಿವನೇ ಶಂಭುಲಿಂಗ. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ, ಮನೆಗುಂಡಿಯ ಬಸವಾನಂದ ಸ್ವಾಮೀಜಿಗಳ ಪಾದಕ್ಕೆ ಕೊಡ್ತೇನೆ. ನಾನು ಮುಖ್ಯಮಂತ್ರಿ ಆದೆ, ನನ್ನ ಮಗ ವಿಜಯನನ್ನು ಕೂಡ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ನನಗೆ ಏನು ಬೇರೆ ಆಸೆ ಇಲ್ಲ. ನಾವು ಯಾರನ್ನಂತೀವಿ ಅವರನ್ನ ಮೇಲೆ ಚೂರಿ ಆಗೋದು. ಬಸವನಗೌಡ ಮಾಡಿಲ್ಲ ಅಂತ ಬೆಳೆಸಿದೆ, ನನ್ನ ಬೆಲೆಗೆ ಚೂರಿ ಆಗಲ್ಲ. ಇಲ್ಲಿ ಯಾರನ್ನು ಬೆಳೆಸಿಬಿಡಿ, ಮಾತು ಹೇಳೋದು ಬೇಡ. ನಾನು ಮುಂದಿನ ವರ್ಷ ಮತ್ತೊಂದು ಸಲ ಶಿವರಾತ್ರಿಗೆ ಅವಕಾಶ ಕೊಟ್ಟರೆ, ಸ್ವಾಮೀಜಿಗಳು ಅವಕಾಶ ಕೊಟ್ಟಿದ್ದಾರೆ. ನಾನು ನಮ್ಮ ವಿಜೇಂದ್ರ ಮತ್ತೆ ನಮ್ಮ ಶೋಭಾ ಕರಂದ್ಲಾಜೆ ಎಲ್ಲರೂ ಸೇರ್ಪಟ್ಟು ಅವ್ರು ಏನು ಮುಂದಿನ ಶಿಕ್ಷಣವನ್ನು ಕೊಡ್ತಾರೆ. ಅಕಸ್ಮಾತ್ ನನ್ನ ಮಗ ವಿಜೇಂದ್ರ ಏನಾದ್ರು ಬ್ಲಾಕ್ ಮನಿ ಮಾಡಿದ್ರೆ ಆ ಮನಿಯನ್ನು ನೇಮು ಮಟ್ಟಿಗೆ ಕೊಡುವಂತ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಜೈ ಜೈ ಕರ್ನಾಟಕ.